ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ನಲ್ಲಿ ರಾಜಕೀಯದ ಜಟಾಪಟಿ ಈಗ ಮತ್ತಷ್ಟು ಜಾಸ್ತಿ ಆಗ್ತಾನೆ ಸಾಗಿದೆ. ಡೆತ್ ನೋಟ್ನಲ್ಲಿರುವಂತಹ ಆಪ್ತನ ಹೆಸರು ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೂ ಕೂಡ ಸಂಕಷ್ಟವನ್ನು ತಂದೊಡ್ಡಿದೆ. ಪ್ರಿಯಾಂಕ್ ಖರ್ಗೆ ತಪ್ಪು ಮಾಡಿಲ್ಲ, ಅವರ ವಿರುದ್ಧ ಯಾವುದೇ ರೀತಿಯಾದಂತಹ ಆರೋಪಕ್ಕೆ ಬೇಕಾದಂತಹ ಸಾಕ್ಷಿ ಕೂಡ ಇಲ್ಲ, ಹೀಗಾಗಿ ಅವರ ರಾಜೀನಾಮೆಯನ್ನು ಪಡೆಯೋದಿಲ್ಲ ಅಂತ ಖುದ್ದು ಮುಖ್ಯಮಂತ್ರಿಯವರೇ ಸ್ಪಷ್ಟಪಡಿಸಿದ್ದಾರೆ. ಈ ಮಧ್ಯೆ ಸಹೋದರಿ ಆಡಿದ ಮಾತು ಸಚಿನ್ ಗುತ್ತಿಗೆದಾರನಾಗಿದ್ನಾ ಅನ್ನುವಂತಹ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಮಾನ್ಯ ಮುಖ್ಯಮಂತ್ರಿಗಳೆಲ್ಲ ಆಗ್ರಹ ಮಾಡ್ತಾನೆ, ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆಯನ್ನ ಪಡೆದುಕೊಳ್ಬೇಕು. ಡೆತ್ ನೋಟ್ ಬರೆದಿದ್ದಾನೆ ಅವನು ಕಾಂಟ್ರಾಕ್ಟ್, ಅವರದ್ದು ಅದ್ರ ಹೆಸರಿದೆಯಾ ಇವರು, ಮತ್ತೆ ಏನಂತ ಯಾಕೆ ರಾಜೀನಾಮೆ ಕೊಡಬೇಕು? ತಾರಕಕ್ಕೇರಿದ ಗುತ್ತಿಗೆದಾರ ಆತ್ಮಹತ್ಯೆ ಫೈಟ್. ಪ್ರಿಯಾಂಕ್ ರಾಜೀನಾಮೆ ಪಡೆಯಲ್ಲ ಎಂದ ಸಿಎಂ. ಕಳೆದ ವಾರ ಡೆತ್ ನೋಟ್ ಬರೆದಿಟ್ಟು ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರು ಕಿರುಕುಳದಿಂದಲೇ ನಾನು ಸಾಯ್ತಿದ್ದೀನಿ ಅಂತ ಗಂಭೀರ ಆರೋಪ ಮಾಡಿ ರೈಲಿನ ಹಳಿಗೆ ತಲೆ ಕೊಟ್ಟಿದ್ರು. ಸಚಿನ್ ಸಾವಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಕೈವಾಡಾಗಿದೆ. ರಾಜೀನಾಮೆ ಕೊಡಲೇಬೇಕು ಅಂತ ಬಿಜೆಪಿ ನಾಯಕರು ಪಟ್ಟು ಹಿಡಿದು ಕೂತಿದ್ದಾರೆ. ಇದಕ್ಕೆ ಸಿಎಂ ಕಿಡಿಕಾರಿದ್ದು, ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಹೆಸರಿಲ್ಲ, ಪ್ರಿಯಾಂಕ್ ಖರ್ಗೆ ವಿರುದ್ಧ ಸಾಕ್ಷಿ ಇಲ್ಲ, ಬಿಜೆಪಿಯವರು ಹೇಳಿದಂತೆಲ್ಲ ರಾಜೀನಾಮೆ ಪಡೆಯಲ್ಲ ಅಂತ ಗುಡುಗಿದ್ದಾರೆ. ಬಿಜೆಪಿಯವರಿಗೆ ದಾಖಲಾತಿ ಇಟ್ಕೊಂಡು ಹೋರಾಟ ಮಾಡಬೇಕಲ್ವಾ? ಡೆತ್ ನೋಟ್ ಬರೆದಿದ್ದಾನೆ ಅವನು ಕಾಂಟ್ರಾಕ್ಟ್, ಅವರದ್ದು ಅದ್ರ ಹೆಸರಿದೆಯಾ ಇವರು, ಮತ್ತೆ ಏನಂತ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಇದ್ದಾರೆ? ಅವ್ರ ಹೆಸರಿಲ್ಲ, ಅವ್ರದ್ದೇನು ಪಾತ್ರ ಇಲ್ಲ, ಅವ್ರ ಮೇಲೆ ಏನು ಎವಿಡೆನ್ಸ್ ಇಲ್ಲ, ರಾಜೀನಾಮೆ ಕೊಡಬೇಕು ಅಂತಂದ್ರೆ ಏನು ಯಾಕೆ ಕೊಡಬೇಕು? ದೇರ್ ಇಸ್ ನೋ ಎವಿಡೆನ್ಸ್, ದೇರ್ ಇಸ್ ನೋ ಡಾಕ್ಯುಮೆಂಟ್, there is no mention of his name in the death note. ಸೂಸೈಡ್ ಕೇಸ್ನಲ್ಲಿ ಪ್ರಿಯಾಂಕ್ ಖರ್ಗೆ ಪಾತ್ರ ಆಗಿಲ್ಲ, ತನಿಖೆ ನಡೀತಿದೆ ಅಂತ ಸಚಿವರು ಕೂಡ ಪ್ರಿಯಾಂಕ್ ಪರ ಬ್ಯಾಟ್ ಬೀಸಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವ್ರ ಪಾತ್ರ ಇಲ್ಲ ಅಂತ ಮೇಲ್ನೋಟಕ್ಕೆ ಬಂದಿದೆ ಅಂತ ಹೇಳಿ ನಮ್ಮ ಇಲಾಖೆಯವರು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ತನಿಖೆ ವರದಿ ಬಂದ ಮೇಲೆ ಗೊತ್ತಾಗುತ್ತೆ. ಇದರಲ್ಲಿ ಹೇಳಿ, ಈ ವಿಷಯದಲ್ಲಿ ಏನ್ ಸಂಬಂಧ ಇದೆ ಪ್ರಿಯಾಂಕ್? ಏನು ಸಂಬಂಧ ಇಲ್ಲ. ಇವರು ಅದಕ್ಕೆ ಯಾವ್ದಾವ್ದೋ ರೀತಿ ಇದನ್ನ ಹೈಲೈಟ್ ಮಾಡಿ ನೀವು ಸಚಿವ ರಾಜೀನಾಮೆ, ಯಾಕಂದ್ರೆ ಪ್ರಿಯಾಂಕ್ ವೋಕಲ್ ಇದ್ದಾರೆ, ಬಿಜೆಪಿ ಅವರು ಎಲ್ಲಾ ಇಶ್ಯೂ ಮೇಲೆ ಅಟ್ಯಾಕ್ ಮಾಡ್ತಾರಂತೆ, ದೇ ಟ್ರೈಂಗ್ ಟು ಟಾರ್ಗೆಟ್ ಹಿಮ್. ಗುತ್ತಿಗೆದಾರ ಆಗಿರ್ಲಿಲ್ವಾ ಮೃತ ಸಚಿನ್? ಸಚಿನ್ ಗುತ್ತಿಗೆದಾರ ಅಂತ ನಾವು ಹೇಳಿಕೊಂಡಿಲ್ಲ ಅಂತ ಸಚಿನ್ ಸಹೋದರಿ ಸುರೇಖಾ ಹೇಳಿದ್ದಾರೆ. ಸಂಘದವರೇ ಬಂದು ಕೇಳಿದ್ರು ಅವನ ಹತ್ರ ಲೈಸೆನ್ಸ್ ಇದೆಯಾ ಅಂತ. ಅವನ ಹತ್ತಿರ ಲೈಸೆನ್ಸ್ ಇತ್ತಾಗಿಲ್ವಾ ನಮಗ್ ಗೊತ್ತಿಲ್ಲ, ಎಲ್ಲಾ ದಾಖಲೆಗಳನ್ನು ಈಗಾಗಲೇ ನಾಶ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಕೇಸ್ ಮುಚ್ಚಿ ಹಾಕಲು ಪ್ರಯತ್ನ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಅವರೇ ಸಂಘದವ್ರು ಬಂದು ಕೇಳಿದ್ರಿ ಅವ್ನ ಹತ್ರ ಲೈಸೆನ್ಸ್ ಅದ ಅಂತ ಕೇಳಿದ್ರಿ. ನಾವು ಅಂದಿವಿ ಸರ್ ಅವನ ಹತ್ರ ಲೈಸೆನ್ಸ್ ಅದ ಅಂತ ನಮಗೆ ಗೊತ್ತಿಲ್ಲ, ಟೋಟಲಿ ಅವ್ನದೆಲ್ಲ ಏನು ಡಾಕ್ಯುಮೆಂಟ್ಸ್ ಇದ್ದು ಗುಲ್ಬರ್ಗಾ ಆಫೀಸ್ದಾಗೆ ಇದ್ದು ಅಂತ ಹೇಳಿವ್ರಿ. ಆಲ್ರೆಡಿ ಅದು ಡಿಸ್ಟ್ರಾಯ್ ಮಾಡ್ಯಾರ್ರಿ. ಇವಾಗ ಗೊತ್ತಲ್ಲತ್ತಿದ್ರಿ ಇದು ಕೇಸ್ಗಳು ಮುಚ್ಚಾಕ್ಬೇಕಂತ ಟ್ರೈ ಮಾಡ್ಲತ್ತಾರ ಅಂತ. ಇವತ್ತು ಗುತ್ತಿಗೆದಾರನೇ ಇಲ್ಲ, ನಾಳಿನ ದಿವಸ ಅವ ಗುಲ್ಬರ್ಗಾ ಆಫೀಸೇ ಇರಲಿಲ್ಲ, ಅವ ಗುಲ್ಬರ್ಗಾದಾಗ ಕೆಲಸನೇ ಮಾಡಲಿಲ್ಲ, ನಮ್ಮ ಜೊತೆ ಭೇಟಿನೇ ಆಗಲಿಲ್ಲ, ಸಚಿನ್ ಹ್ಯಾಂಡ್ ರೈಟಿಂಗ್ ಇಲ್ಲ, ಸಚಿನ್ ಡೆಡ್ ಬಾಡಿನೇ ಇಲ್ಲ, ಸಚಿನೇ ಹುಟ್ಟೇ ಇಲ್ಲ ಅನ್ನೋ ಹುಟ್ಟಾಕ್ಸ್ಬಿಡ್ತಾರ ಗೌರ್ಮೆಂಟ್ ಅಂತ ನಮಗೆ ಅನ್ಸ್ಬಿಡ್ಲತ್ತ ಸರ್. ಎಕ್ಸ್ ನಲ್ಲಿ ಪ್ರಿಯಾಂಕ್ ಮೇಲೆ ಬಿಜೆಪಿ ಅಟ್ಯಾಕ್. ಎಕ್ಸ್ ಖಾತೆಯಲ್ಲಿ ಸಚಿವ ಪ್ರಿಯಾಂಕ್ ವಿರುದ್ಧ ಸಮರ ಮುಂದುವರೆಸಿರುವ ಬಿಜೆಪಿ ಪ್ರಿಯಾಂಕ್ ಖರ್ಗೆ ಅವರನ್ನು ಕಲಬುರಗಿ ನಿಜಾಮ ಅಂತ ಹೇಳಿದೆ. ಹೈದರಾಬಾದ್ ನಿಜಾಮರು ಮತ್ತು ರಜಾಕಾರರು ಕಲ್ಯಾಣ ಕರ್ನಾಟಕ ಭಾಗದ ಜನತೆಯನ್ನು ಹಿಂಸಿಸಿದ ರೀತಿ ಈಗ ಕಲಬುರಗಿಯ ನಿಜಾಮ ಪ್ರಿಯಾಂಕ್ ಖರ್ಗೆ ಮತ್ತವರ ರಜಾಕಾರ ರಾಜು ಕಪನೂರು ಕಲಬುರಗಿಯ ಜನತೆಯನ್ನ ಹಿಂಸಿಸುತ್ತಿದ್ದಾರೆ ಅಂತ ಟೀಕಿಸಿದೆ. ಆತ್ಮಹತ್ಯೆಯಲ್ಲಿ ನನ್ನ ವಿರುದ್ಧ ಸಾಕ್ಷ್ಯ ಏನಿದೆ ಅಂತ ಕೇಳಿದ್ದ ಪ್ರಿಯಾಂಕ್ ಖರ್ಗೆಗೆ ಡೆತ್ ನೋಟ್ಗಿಂತ ಬೇರೇನು ಸಾಕ್ಷಿ ಬೇಕು ಅಂತ ಬಿಜೆಪಿ ಹೇಳಿದೆ. ಅಲ್ಲದೆ ಪ್ರಿಯಾಂಕ್ ಖರ್ಗೆ, ದಿನೇಶ್ ಗುಂಡೂರಾವ್, ಸಿಎಂ ಸಿದ್ದರಾಮಯ್ಯರನ್ನ ಕರ್ನಾಟಕವನ್ನು ನಿರ್ನಾಮ ಮಾಡಲು ಹವಣಿಸುತ್ತಿರುವ ತ್ರಿವಳಿಗಳು ಅಂತ ಎಕ್ಸ್ನಲ್ಲಿ ಬಿಜೆಪಿ ಪೋಸ್ಟ್ ಮಾಡಿ ಕಿಡಿಕಾರಿದೆ. ಧನ್ನೂರ ಠಾಣೆಯ ಪಿಎಸ್ಐ ಎತ್ತಂಗಡಿ. ಸಚಿನ್ ಆತ್ಮಹತ್ಯೆ ಕೇಸ್ನಲ್ಲಿ ಕರ್ತವ್ಯ ಲೋಪ ಆರೋಪದಡಿ ಧನ್ನೂರ ಪೊಲೀಸ್ ಠಾಣೆಯ ಪಿಎಸ್ಐ ವಿಶ್ವಾರಾಧ್ಯರನ್ನ ಸರ್ಕಾರ ವರ್ಗಾವಣೆ ಮಾಡಿದೆ. ಧನ್ನೂರ ಪೊಲೀಸ್ ಠಾಣೆಯಿಂದ ಕಲಬುರಗಿ ಕೇಂದ್ರ ಕಚೇರಿಗೆ ವರ್ಗಾವಣೆ ಮಾಡಿದ್ದಾರೆ. ಇದೆಲ್ಲದರ ಮಧ್ಯೆ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಖಂಡಿಸಿ ಕಲಬುರಗಿಯಲ್ಲಿ ವಿಶ್ವಕರ್ಮ ಸಮಾಜದಿಂದ ಬೃಹತ್ ಪ್ರತಿಭಟನೆ ನಡೆಯಿತು.
ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ನಡೆದ ಪ್ರತಿಭಟನಾ ಮೆರವಣಿಗೆಯಲ್ಲಿ ಸಮಾಜದ ಹಲವು ಸ್ವಾಮೀಜಿಗಳು ಭಾಗಿಯಾಗಿದ್ರು. ಸಚಿನ್ ಪಾಂಚಾಳ್ ಸಾವಿಗೆ ಕಾರಣವಾದವರನ್ನ ಕೂಡಲೇ ಬಂಧಿಸಬೇಕೆಂದು ಒತ್ತಾಯಿಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.